ಮದುವೆ ಸ್ಟೋರಿ ಇದು. 19 ವರ್ಷಗಳ ಬಳಿಕ ಹಳೆ ಪ್ರೀತಿ ರೀಕನೆಕ್ಟ್ ಆಗುತ್ತೆ. ಲಾಯರ್ ಬಿಲ್ಡರ್ ಸೇರಿ ಕಂದಮ್ಮನನ್ನ ಕೊಲೆ ಮಾಡಿದ್ದಾರೆ. ಆ ಕೊಲೆ ಆದ್ಮೇಲೆ ನಡೆದಿರುವಂತ ಪ್ರಕ್ರಿಯೆಗಳಿದೆಯಲ್ಲ, ಮತ್ತೆ ಪೊಲೀಸರ ವೈಫಲ್ಯ ಇದೆಯಲ್ಲ ತನಿಖೆ ಸಂದರ್ಭದಲ್ಲಿ ಆಗಿರೋದು, ಅದೀಗ 3 ತಿಂಗಳಾದ್ಮೇಲೆ ಬಯಲಿಗೆ ಬಂದಿದೆ. ಬಾಲಕಿ ವೆನ್ನೆಲಾ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಮ್ಮನ ಕಳ್ಳಾಟಕ್ಕೆ ಬಾಲಕಿ ಬಲಿಯಾಗಿ ಹೋಗಿದ್ದಾಳೆ. ಅದು ಕೂಡ ಅಮ್ಮನ ಪ್ರಿಯಕರನಿಂದಲೇ ಬಾಲಕಿಯ ಕೊಲೆ ಆಗಿರೋದು. ದೂರು ಕೊಟ್ಟ ಮೇಲೆ 2 ತಿಂಗಳಾದ್ಮೇಲೆ ಪೊಲೀಸರು ಯಾವ ರೀತಿ ಕಳ್ಳಾಟ ಆಡಿದ್ದಾರೆ ಈ ಕೇಸಲ್ಲಿ, ಮತ್ತೆ ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಪ್ರಿಯಾಂಕಾಳ ರಕ್ಷಣೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ರ ಅಂತ ಹೇಳಿ ಅನುಮಾನಗಳು ವ್ಯಕ್ತವಾಗಿದೆ. ಒತ್ತಡ ಹಾಕಿದ ಮೇಲೆ FIR ಮಾಡಿಕೊಂಡಿದ್ದಾರೆ. ಪ್ರಿಯಕರ ಮೋಹನ್ ಅನ್ನ ಬಂಧಿಸಿದ್ದಾರೆ. ಆದ್ರೆ ಪ್ರಿಯಾಂಕಾ ಎಸ್ಕೇಪ್ ಆಗಿದ್ದಾಳೆ. ಪ್ರಿಯಾಂಕಾ ಎಸ್ಕೇಪ್ ಆಗೋದಕ್ಕೆ ಪೊಲೀಸರೇ ಹೆಲ್ಪ್ ಮಾಡಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇನ್ನು ಸಾಕ್ಷ್ಯ ನಾಶಕ್ಕೆ ಪೊಲೀಸರು ಇಲ್ಲಿ ಅವಕಾಶ ಮಾಡಿಕೊಟ್ರ? ಮಗು ಕೊಲೆ ಕೇಸಲ್ಲಿ ಪೊಲೀಸರ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ವೆನ್ನೆಲಾ ಕೊಲೆ ಕೇಸ್ನ ಇಂಚಿಂಚು ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ನ್ಯಾಯ ಸಿಗೋವರೆಗೂ ನ್ಯೂಸ್ 18 ಈ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡುತ್ತೆ. ಇದು #Justice for ವೆನ್ನೆಲಾ ಅಭಿಯಾನ. ಪ್ರಿಯಾಂಕಾ ಪೋಷಕರಿಗೆ ಹೊಸಕೋಟೆ ಬಳಿಯಲ್ಲಿ 50 ಎಕರೆ ಜಮೀನಿದೆ. ಪ್ರಿಯಕರ ಮೋಹನ್ ಬಿಲ್ಡರ್, ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಆಗಿದ್ದಾನೆ. ಸಾನ್ವಿ ಪ್ರಿಯಾ ಬಿಲ್ಡ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಪಾರ್ಟ್ನರ್ಶಿಪ್ ಓನರ್ ಆಗಿದ್ದಾರೆ ಈ ಮೋಹನ್. ಸದ್ಯಕ್ಕೆ ಮೋಹನ್ ಬಂಧನ ಆಗಿದೆ. ಆದರೆ ಪ್ರಿಯಾಂಕಾ ಬಂಧನ ಯಾವಾಗ ಈ ಪ್ರಕರಣದಲ್ಲಿ? ಕಾಡುಗೋಡಿಯಲ್ಲಿ ಮಗು ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಅಮ್ಮನ ಕಳ್ಳಾಟಕ್ಕೆ ಬಾಲಕಿ ಬಲಿಯಾಗಿ ಹೋಗಿದ್ದಾಳೆ. ಕೇವಲ 6 ವರ್ಷದ ಕಂದಮ್ಮ ಅದು. ಅದಕ್ಕೇನು ಗೊತ್ತಿರಲಿಲ್ಲ ಪಾಪ. ಈ ಕೇಸ್ನ ಕಹಾನಿಯನ್ನ ನೋಡ್ತಾ ಹೋಗೋದಾದ್ರೆ ಒಂದು ಫಿಲ್ಮ್ ಸ್ಟೋರಿಗೂ ಕಮ್ಮಿ ಇಲ್ಲ, ಹಂಗಿದೆ. 19 ವರ್ಷ ಇದ್ದಾಗಲೇ ಪ್ರಿಯಾಂಕಾಗೆ ಈ ಮೋಹನ್ ಲವರ್ ಆಗಿರ್ತಾನೆ. ಬಟ್ ಮನೆಯವರ ವಿರೋಧದ ಮಧ್ಯದಲ್ಲಿ ಈಕೆಯನ್ನ ಪ್ರವೀಣ್ ಎಂಬಾತನಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಇನ್ನು ಆಸ್ತಿ ಪಾಸ್ತಿ ವಿಷಯದಲ್ಲಿ ಪ್ರವೀಣ್ ಏನ್ ಕಮ್ಮಿ ಇಲ್ಲ. ಅವರು ಕೂಡ ಇನ್ಸ್ಟಿಟ್ಯೂಷನ್ ಅನ್ನ ಇಟ್ಕೊಂಡಿದ್ದಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ ಇಟ್ಕೊಂಡಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾ ಮುಖೇನ 19 ವರ್ಷ ಆದ್ಮೇಲೆ ಕರೆಕ್ಟ್ ಆಗಿ ಮತ್ತೆ ಈ ಮೋಹನ್ ರೀಕನೆಕ್ಟ್ ಆಗಿದ್ದಾನೆ ಈ ಪ್ರಿಯಾಂಕಾಗೆ. ಹೆಂಗೋ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ಲು, 2 ಮಕ್ಕಳು ಕೂಡ ಇದ್ವು. ಒಬ್ರು ದೊಡ್ಡ ಮಗಳಿದ್ದಾರೆ, ಈಗ 6 ವರ್ಷದ ಕಂದಮ್ಮ ಇದ್ದಿದ್ದು. 19 ವರ್ಷ ಆದ್ಮೇಲೆ ರೀಕನೆಕ್ಟ್ ಆದ್ಮೇಲೆ ಸಮಯನೇ ಕೊಡ್ಲಿಲ್ಲ ಆಕೆ. ಪ್ರಿಯಕರನ್ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಆದ್ರೆ ಈ ಮಗು ಮಾತ್ರ ಆಕೆ ಹತ್ರ ಇತ್ತು. ಆದ್ರೆ ಒಂದು ದಿವಸ ಮಾತ್ರ ಈಕೆ ಶಾಪಿಂಗ್ ಹೋದಂತ ಸಂದರ್ಭದಲ್ಲಿ ಕಾರ್ನಲ್ಲೇ ಪ್ರಿಯಕರ ಮೋಹನ್ ಆ ಮಗುವಿಗೆ ಒದ್ದು ಐಸ್ ಕ್ರೀಮ್ ವಿಷವಾಗಿ ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ. ಆಮೇಲೆ ಈ ಕೊಲೆಯನ್ನ ಮುಚ್ಚಾಕೋದಕ್ಕೆ ಇಬ್ರು ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರು ಇಲ್ಲಿ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ರಿಪೋರ್ಟ್ ಬರ್ಲಿ, FSL ರಿಪೋರ್ಟ್ ಬಂದ್ಮೇಲೆ ಡಾಕ್ಟರ್ ಒಪಿನಿಯನ್ ತಗೊಂಡ್ಬಿಟ್ಟು ಒಂದೇ ಸತಿ ನಾವು ಇದನ್ನ ಈ ಕೇಸ್ ಅವ್ರ ಒಪಿನಿಯನ್ ಪ್ರಕಾರವಾಗಿ ಯಾವ ತರ ಇದು ಕೇಸ್ ನ ತಿರುಗಿಸ್ಬೇಕು ಆತರ ಮಾಡನಂತೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಸರ್. ಅವರು ಕೊಟ್ಟಿದ್ದ ಆನ್ಸರ್ ವಾಸ್ ನಾಟ್ ಕನ್ವಿನ್ಸಿಂಗ್. ಐ ವಾಸ್ ನಾಟ್ ಕನ್ವಿನ್ಸ್ಡ್ ಅಟ್ ಆಲ್ ಸರ್ ಅದ್ರ ವಿಚಾರದಲ್ಲಿ. ಸ್ಟೇಷನ್ ಇಂದ ಆಚೆ ಬರ್ತಿದ್ದಂಗೆನೆ ನನ್ನ ಫೋನ್ ಅಲ್ಲಿ ನಾನು ಅದನ್ನ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡ್ಬಿಟ್ಟು ನಾನು ನಮ್ಮ ಅಕ್ಕ ಕಳಿಸ್ಕೊಟ್ಟೆ. ನಮ್ಮ ಅಕ್ಕ ಬಂದ್ಬಿಟ್ಟು UK ದಲ್ಲಿ ಶಿ ಈಸ್ ಆಲ್ಸೋ ಚೈಲ್ಡ್ ಸ್ಪೆಷಲಿಸ್ಟ್ ಅಂಡ್ ಟ್ರಾಮಾ ಕೇರ್ ಅಲ್ಲೂ ಕೆಲಸ ಮಾಡಿರೋರು ಸರ್. ಅವರು ಪೀಡಿಯಾಟ್ರಿಷಿಯನ್ ಸರ್ ಅವರು. ಸೊ ಅವರಿಗೆ ಕಳಿಸ್ಕೊಟ್ಟಿದ್ದು ಒಂದು ವಿತಿನ್ 5 ಮಿನಿಟ್ಸ್ ನನಗೆ ರಿಟರ್ನ್ ಕಾಲ್ ಬಂತು ಸರ್. ಬಂದ್ಬಿಟ್ಟು ಪ್ರವೀಣ, ದಿಸ್ ಇಸ್ ನಾಟ್ ಆಕ್ಸಿಡೆಂಟಲ್ ಡೆತ್, ದಿಸ್ ಇಸ್ ನಾಟ್ ಅನ್ಯಾಚುರಲ್ ಡೆತ್, ಇಲ್ಲಿ ಮೋಸದ ಸಾವು ನಡೆದಿದೆ, ಇಲ್ಲಿ ದಿಸ್ ಈಸ್ ಅ ಮರ್ಡರ್, ದಿಸ್ ಇಸ್ ಹಾಮಿಸೈಡ್ ಅಂತ ನಮ್ಮ ಅಕ್ಕ ಫಸ್ಟ್ ನನಗೆ ಕನ್ಫರ್ಮ್ ಮಾಡಿದ್ದು ಸರ್. ಅದನ್ನ ಅವ್ರು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು ನನ್ ಮಗಳಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟು ಸಾಯಿಸಿದಾರೆ ಇವ್ರು ಲೋಕಲ್ಗಳು ಅಂತ ನನಗೆ ಅವಾಗ್ಲೇ ಗೊತ್ತಾಗಿತ್ತು ಸರ್. ಹಿಂಗೆಲ್ಲ ಆಗೈತೆ, ಪಾಪು ಹಿಂಗ್ ಮಾಡಿಟ್ಬಿಟ್ಟು ಕೊಲೆ ಮಾಡಿದಾರೆ ನೋಡ್ರಾಗ ಅಂತ ಹೇಳಿದೆ ನಾನು. ಬಾಬಾ ಬೇಡ, ಬಿಡೋದ್ ಬೇಡ ಇವಳನ್ನ, ಇವ್ರು ಇಬ್ಬರು ಏನ್ ಇವ್ರು ಯಾರು ಮಾಡಿದಾರೋ ಅವ್ರು ತಪ್ಪಿದಸ್ರು ಶಿಕ್ಷೆ ಆಗಲೇಬೇಕು ಬಾಬಾ ಅಂತ ಕುತ್ಕೊಂಡೆ ಸರ್. ಅವ್ರು ಫುಲ್ ಬ್ಯಾಕ್ ಬೋನ್ ಆಗಿ ನನಗೆ ಸಪೋರ್ಟ್ ಮಾಡಿದೆ ಸರ್ ಅವ್ರು ನನಗೆ. ಇದು ಪ್ರವೀಣ್ ಅಂದ್ರೆ ಕೊಲೆ ಆಗಿರುವಂತ ವೆನ್ನೆಲಾ ತಂದೆ ಹೇಳ್ತಿರುವಂತ ಮಾತು. ಎಂತ ತಂದೆಗಾದ್ರೂ ಹೊಟ್ಟೆ ಉರಿತೆ. ಕಾರಣ 1 ವಾರದ ಹಿಂದೆ ತಾನೇ ಈಕೆನ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ಆಕೆಗೆ ಇಷ್ಟವಾದಂತ ಐಸ್ ಕ್ರೀಮ್ ಎಲ್ಲ ಕೊಡಿಸೋಗಿದ್ದಾರೆ. ಅಂದ್ರೆ ಪದೇ ಪದೇ ಕೇಳ್ತಾ ಇದ್ರಂತೆ ಪ್ರಿಯಾಂಕಾ ಹತ್ರ, ನಿನ್ಗೆ ಸಾಕಾಗ್ದಿದ್ರೆ ನನಗೆ ಕೊಟ್ಬಿಡು ಅಂತ. ಆರಂಭದಲ್ಲೇ ಆಕೆ ಹೇಳ್ತಾ ಇದ್ಲಂತೆ ಈ ಮಗು ಬಣ್ಣ ಕಪ್ಪಿದೆ ಅಂತ. ಅಂದ್ರೆ ತಮಾಷೆಗೆ ಹೇಳ್ತಿದ್ದಾಳೇನೋ ಅಂತ ಅಂದ್ಕೊಳ್ತಾ ಇದ್ರಂತೆ. ಬಟ್ ಈ ರೀತಿ ಮಗುನ್ ಟ್ರೀಟ್ ಮಾಡ್ತಾಳೆ, ಕೊಲೆನೇ ಮಾಡ್ಬಿಡ್ತಾರೆ ಇಬ್ರು ಸೇರಿ ಅಂತ ಹೇಳಿ ಅವರು ಊಹೆ ಮಾಡಿರ್ಲಿಲ್ಲ. ಕೇಳ್ತಾ ಇದ್ರಂತೆ ಪದೇ ಪದೇ, ನನ್ನ ಜೊತೆ ಕಳಿಸ್ಕೊಡು, ನಾನು ಸಾಕೊಳ್ತೀನಿ ಮಗುನ, ಹೆಂಗೂ ಮೊದಲನೇ ಮಗಳು ನನ್ನ ಜೊತೆನೇ ಇದ್ದಾಳೆ, ಇವಳು ನಾನು ಸಾಕೋತೀನಿ ಅಂತ ಹೇಳಿದ್ರು ಕೂಡ ಆಕೆ ಕಳಿಸ್ಕೊಟ್ಟಿಲ್ಲ. ಈಗ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಇಬ್ರು ಸೇರಿ. ಅದನ್ನ ಮುಚ್ಚಾಕೋ ಪ್ರಯತ್ನನೂ ಮಾಡಿದ್ದಾರೆ. ಪ್ರಿಯಾಂಕಾ ಅರೆಸ್ಟ್ ಆಗೋವರೆಗೂ ಕೂಡ ಈ ಕಹಾನಿ ಹೊರಗಡೆ ಬರೋ ತನಕನೂ ನ್ಯೂಸ್ 18 ಈ ಸುದ್ದಿಯನ್ನ ಫಾಲೋ ಅಪ್ ಮಾಡುತ್ತೆ. ಮತ್ತಷ್ಟು ಸುದ್ದಿ